ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಮತ್ತು ಚಾಲಕ ನಿರ್ವಾಹಕ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ. ಇನ್ನೊಂದು ಕೊನೆಯ PDF ಅಂದರೆ ಡೇಟ್ ಮಿಸ್ ಆದ ಅಭ್ಯರ್ಥಿಗಳಿಗೆ ಲಾಸ್ಟ್ ಚಾನ್ಸ್, ಇನ್ನು ಎಷ್ಟು ಜನ ಇದ್ದಾರೆ, ಯಾವಾಗ ಮುಗಿಬಹುದು ಅಂತಕ್ಕಂಥ ಮಾಹಿತಿನ ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕಾಮೆಂಟಲ್ಲಿ ಕೇಳ್ತಾ ಇದ್ದೀರಾ. ನೀವು ಕೇಳಿದ ಹಾಗೆ ನಿಮ್ಮ ಒಂದು ಡೌಟ್ಸ್ಗೆ ಕ್ಲಿಯರೆನ್ಸ್ಗಾಗಿ ನೋಡಿ, ಇವತ್ತೊಂದು PDF ಕೂಡ ಬಿಟ್ಟಿದ್ದಾರೆ. ಒಂದು ದಿನಕ್ಕೆ 200 ಅಭ್ಯರ್ಥಿಗಳನ್ನು ಚಾಲನಾವರ್ತಿ ಪರೀಕ್ಷೆಗೆ ಕರೆದಿದ್ದಾರೆ ಸ್ನೇಹಿತರೆ. ಒಂದು ದಿನಕ್ಕೆ 200 ಅಭ್ಯರ್ಥಿಗಳನ್ನು ಚಾಲನಾವರ್ತಿ ಪರೀಕ್ಷೆಗೆ ಕರೆದಿದ್ದಾರೆ. ಟೋಟಲ್ 6ರಿಂದ ಒಂದು PDF ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಟೋಟಲ್ 1200 ಅಭ್ಯರ್ಥಿಗಳಿಗೆ, 1200 ಅಭ್ಯರ್ಥಿಗಳಿಗೆ ನೋಡ್ಬೋದು. ದಿನಾಂಕ 12/5/2025ರಿಂದ 17/5/2025 ಟೋಟಲು ಒಂದು ವಾರದ ಅಭ್ಯರ್ಥಿಗಳಿಗೆ, 1 ವೀಕ್ ವರೆಗೆ. ಈ ಹಿಂದೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಹಿಂದೆ ಯಾರು ಅಬ್ಸೆಂಟ್ ಆಗಿದ್ದಾರೋ, ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೋ ಕಾರಣಾಂತರದಿಂದ, ನಿಮಗೇನು ಒಂದು ದಿನಾಂಕಕ್ಕೆ ಹೋಗೋಕ್ಕಾಗಿಲ್ಲ, ಹುಷಾರಿರಲಿಲ್ಲ, DL ರಿನ್ಯೂವಲ್ ಇಲ್ಲ, ಕಾರಣಾಂತರದಿಂದ ನೀವು ಹೋಗಿಲ್ಲ. ಆದರೆ ಇದು ನಿಮಗೆ ಕೊನೆಯ ಒಂದು ಅವಕಾಶ. ಈ ಒಂದು ಅವಕಾಶ ನೀವು ಮಿಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಇನ್ನೊಂದು ಸಲ ನಿಮಗೆ ಚಾನ್ಸ್ ಕೊಡಲ್ಲ. ಯಾಕಂದರೆ 4-5 ವರ್ಷದಿಂದ ನೀವು ಈ ಒಂದು ಹುದ್ದೆಗೋಸ್ಕರ ಕಾಯ್ತಾಯಿದ್ರಿ, ವೇಟ್ ಮಾಡ್ತಾಯಿದ್ರಿ. ಅದರಿಂದ ಈ ಒಂದು ನಿಮ್ಮ ಕೊನೆಯ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಯಾವ್ಯಾವ ಅಭ್ಯರ್ಥಿಗಳಿಗೆ ಇನ್ನೂ SMS ಬಂದಿಲ್ಲ, ಈಗಾಗಲೇ ಎಲ್ಲರಿಗೆ SMS ಕಳಿಸಿದ್ದಾರೆ. ಯಾರ್ಯಾರಿಗೆ SMS ಬಂದಿಲ್ಲವೋ ಅಂಥದ್ದು ಅಭ್ಯರ್ಥಿಗಳು ಈ ಒಂದನ್ನು ವಿಡಿಯೋನ ನೋಡ್ಕೊಳ್ಳಿ. ನಿಮ್ಮ ಸೀರಿಯಲ್ ನಂಬರ್ ಇರುತ್ತೆ, ಹೆಸರು ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ. ಡೇಟ್ ಆಫ್ ಬರ್ತ್ ಇಲ್ಲ, ಹೆಸರಿದೆ, ರಿಜಿಸ್ಟ್ರೇಷನ್ ನಂಬರ್ ಇದೆ, ನೀವು ಯಾವ ದಿನಾಂಕಕ್ಕೆ ಹೋಗ್ಬೇಕು, ಯಾವ ಟೈಮಿಂಗ್ ಹೋಗ್ಬೇಕು ಅಂಥೇಳಿ ಡೀಟೇಲ್ ಆಗಿದೆ. ನೋಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಸ್ನೇಹಿತರು ಯಾರಾದರೂ ಮಿಸ್ ಮಾಡ್ಕೊಂಡಿದ್ರು ಅಂದರೆ ಡೇಟು, ಅಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಸರಿ ನಿಮಗೆ ಯಾವುದೇ ಕಾರಣಕ್ಕೂ ಕರೆಯೋದಿಲ್ಲ. ಇದೇ ಅಂತಿಮ ಒಂದು ನಿಮಗೆ ಅವಕಾಶ ಆಗಿರುತ್ತೆ. ನೋಡ್ಬೋದು. ಇದಾಗಿದ್ದ ಮೇಲೆ ಎಲ್ಲ ಅಭ್ಯರ್ಥಿಗಳು ಒಂದು ಚಾಲನಾವರ್ತಿ ಪರೀಕ್ಷೆ ಕಂಪ್ಲೀಟ್ ಆಗಿದ ಮೇಲೆ 1 ವಾರ 15 ದಿನ ಅಷ್ಟರೊಳಗಾಗಿ ಕಟ್ ಆಫ್ ಹಾಕ್ಬೋದು. ಕಾದು ನೋಡೋಣ, ಯಾಕಂದರೆ ಅದು ಇಲಾಖೆಗೆ ಸಂಬಂಧಪಟ್ಟ ವಿಷಯ. ಇವತ್ತೇನೆ ಹಾಕ್ತಾರೆ, ಇಷ್ಟೇ ದಿನದಾಗ ಹಾಕ್ತಾರೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಯಾವುದೇ ಸಂದರ್ಭದಲ್ಲೂ ಯಾವುದೇ ನಿರ್ಧಾರ ಕೂಡ ಇಲಾಖೆಯವರು ತಗೊಳ್ಬೋದು ಸ್ನೇಹಿತರೆ. ಅದರಿಂದ ಕಾದು ನೋಡೋಣ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಯಾರಿಗಾನು ನಿಮ್ಗೆ ಕ್ಲಿಯರಾಗಿ ಕಾಣಿಸಿಲ್ಲ ಅಂತಂದರೆ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಜೂಮ್ ಮಾಡ್ಕೊಂಡು ನೋಡಿ. ಇನ್ನೂ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ಲಿಲ್ಲ ನಿಮ್ಮ ಹೆಸರು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಈ PDF ಒಂದು ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ಬೇಕಾದರೆ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ ನೋಡಿ, 200 ಏನಿದೆ ಸೀರಿಯಲ್ ನಂಬರು ನೋಡ್ಬೋದು. ಇಲ್ಲಿ 200 ನಂಬರು, 200 ಸೀರಿಯಲ್ ನಂಬರ್ ನೋಡ್ಬೋದು. ರಂಗನಾಥ್ ಅಂತೇಳಿ ಹೆಸರಿದೆ ಅವ್ರದ್ದು. ಇವ್ರದ್ದು ನೋಡಿ 2021 ರಂಗನಾಥ್ ಅಂತೇಳಿ ಇವ್ರದ್ದು ಡೇಟ್ 13ನೇ ತಾರೀಕಿಗಿದೆ. ಅಂದರೆ 200 ಒಂದು ದಿನಕ್ಕೆ ಕರೆದಿದ್ದಾರೆ. ನೋಡ್ಬೋದು ನೀವು ಇಲ್ಲಿ 12ನೇ ತಾರೀಕಿಗೆ 200 ಕರೆದಿದ್ದಾರೆ. ಡೈಲಿ 200 1 ವೀಕ್ ಕರೆದಿರೋ ಸ್ನೇಹಿತರೆ. 1 ವೀಕ್ ಅಂದರೆ 6 ದಿನ, ಸಂಡೇ ಭಾನುವಾರ ರಜೆ ಇರುತ್ತಲ್ವ. ಹಾಗೆ 6 ದಿನಕ್ಕೆ 200 ಅಂದರೆ 1200 ಅಭ್ಯರ್ಥಿಗಳನ್ನ ಈ ಒಂದು PDF ಲಿಸ್ಟಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ನೋಡ್ಬೋದು. ಇನ್ನೂ ಯಾವ ಅಭ್ಯರ್ಥಿಗಳು ಚಾಲನಾವರ್ತಿ ಪರೀಕ್ಷೆಗೆ ನೀವು ಹೋಗಿಲ್ಲ, ಡೇಟ್ ಮಿಸ್ ಮಾಡ್ಕೊಂಡಿರೋ ಅಂಥ ಅಭ್ಯರ್ಥಿಗಳೆಲ್ಲ ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಖಂಡಿತ ಇದ್ದೇ ಇರುತ್ತೆ. ನೋಡ್ಕೋಬೋದು. ನಿಮ್ದು ಯಾವ ಡೇಟ್ ಇದೆ ಆ ಡೇಟಲ್ಲಿ ನಿಮ್ಗೆ ಏನೇನು ಕೇಳಿದಾರೋ ಅವೆಲ್ಲ ಒಂದು ಮಾಹಿತಿನ, ಅವೆಲ್ಲ ಡಾಕ್ಯುಮೆಂಟ್ಸ್ನ ಎಲ್ಲ ನೀವು ತೊಗೊಂಡು ಚಾಲನಾವರ್ತಿ ಪರೀಕ್ಷೆಗೆ ನೀವು ಹೋಗ್ಬೋದು ಸ್ನೇಹಿತರೆ. ಜೊತೆಗೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಯಾಕಂದರೆ ಈ ರೀತಿ ನಿಮಗೆ ಒಂದು ಹೊಸ ಮಾಹಿತಿನ ನಾನು ನಿಮಗೆ ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಇದಾಗಿದ ಮೇಲೆ ನಿಮಗೆ ಕಟ್ ಆಫ್ ಯಾವಾಗ ಹಾಕ್ತಾರೆ, ಎಷ್ಟಕ್ಕೆ ನಿಲ್ಬೋದು ಅಂತಕ್ಕಂಥ ಮಾಹಿತಿನ ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ ಸ್ನೇಹಿತರೆ. ಜೊತೆಗೆ ಮೆಡಿಕಲ್ಲು, ಸಿಂಧಿತ್ವ, ಯಾವ ಟೈಮಲ್ಲಿ ಬೇಕು, ಏನೇನು ಬೇಕಾಗುತ್ತೆ, ಏನೇನು ತಗೊಂಡು ಹೋಗ್ಬೇಕು, ಮೆಡಿಕಲಲ್ಲಿ ಏನು ಕೇಳ್ತಾರೆ, ಎಲ್ಲಿ ಸರ್ಟಿಫಿಕೇಟ್ ಮಾಡಬೇಕು ಮೆಡಿಕಲ್ಲು,
ಸೊ ಹಲವಾರು ಮಾಹಿತಿನ ಚರ್ಚೆ ಮಾಡುವುದಿದೆ ಸ್ನೇಹಿತರೆ. ಅದರಿಂದ ನನ್ನ ಚಾನಲನ್ನು ಯಾರ್ಯಾರು ಹೊಸಬರಿದ್ದೀರೋ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸ್ವಂತ ಅಭ್ಯರ್ಥಿಗಳೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ಹೇಳುತ್ತಾ. ಸೊ ನೋಡಿ ಸ್ನೇಹಿತರೆ, ಜೊತೆಗೆ ಭಾಳಷ್ಟೆಲ್ಲ ರಸ್ತೆ ಸಂಚಾರಿ ಚಿಹ್ನೆಗಳು, ರೋಡ್ ಸಿಗ್ನಲ್ದು ಹಲವಾರು ವಿಡಿಯೋಗಳು ಕೂಡ ನಾನು ಮಾಡಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಹಿಂದೆ ನೋಡ್ಬೋದು. ಇನ್ನು ಯಾರ್ಯಾರು ಅಭ್ಯರ್ಥಿಗಳು ಚಾಲನವೃತ್ತಿ ಪರೀಕ್ಷೆಗೆ ಹೋಗೋರಿದ್ದರೆ ಸೊ ಅವರಿಗೆ ಹೆಲ್ಪ್ ಆಗ್ಬೋದು. ಸೊ ನೋಡಿ ಸ್ನೇಹಿತರೆ, ನೀವು ಒನ್ ಬೈ ಒನ್ ನೋಡ್ತಾ ಹೋಗಿ. ಬೈ ಚಾನ್ಸ್ ನಿಮ್ಮ ಹೆಸರು ಕ್ಲಿಯರಾಗಿ ಕಾಣಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಅಲ್ಲಿಂದ ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಇದಾಗಿದ್ದ ಮೇಲೆ ನೆಕ್ಸ್ಟು ಕೊನೆಯದಾಗಿ ಇದೇ ಒಂದು PDF ಕೊನೆಯದಾಗಿ ಇರ್ಬೋದು, ಇಲ್ಲಾಂದರೆ ಇನ್ನೂ 1 ದಿನ 2 ದಿನ ಇರ್ಬೋದು ಸ್ನೇಹಿತರೆ. ಕಾದು ನೋಡೋಣ. ಯಾಕಂದರೆ ಈ ಎಂಡಲ್ಲಿ ಒಂದು ಮೆಸೇಜ್ ಇರೋದು, ಕಾಲಕ್ಕೆ ಅಭ್ಯರ್ಥಿಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತಿದ್ವಿ. SMS ಬಂದ ನಂತರ ನಿಮ್ಮ ಕರೆಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಕೊಡ್ತಿದ್ರು. ಸೊ ಆ ಒಂದು ಮೆಸೇಜನ್ನು ಈ ಒಂದು PDF ಎಂಡಲ್ಲಿ ಕೊಟ್ಟಿಲ್ಲ ಅಂತ, ಅದಕ್ಕೋಸ್ಕರ ಇದೇ ಒಂದು PDF ಲಾಸ್ಟ್ ಇರ್ಬೋದು ಅಂತ ನಾನು ಅಂದ್ಕೊತೀನಿ. ಮೇ ಬಿ ನೋಡೋಣ. ಕ್ಲಿಯರ್ ಆದ ಮಾಹಿತಿ ಸಿಕ್ಕಿಲ್ಲ. ಸೊ ಸಿಕ್ಕರೆ ಖಂಡಿತವಾಗಿ ತಿಳಿಸ್ತೀನಿ. ಸೊ ಇದಾದ ಮೇಲೆ 1 ದಿನ ಅಥವಾ 2 ದಿನ ಇದ್ದರೆ ಇರಬಹುದು, ಇಲ್ಲಾಂದರೆ ಇದೇ ಲಾಸ್ಟ್ ಆಗಿರುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ನೋಡ್ಕೋಬೋದು ಸ್ನೇಹಿತರೆ, 1 ಬೈ 1 ನೀವು. ನಿಮಗೇನಾದರೂ ಕೆಲವೊಂದು ಡೌಟ್ಸ್ಗಳಿದ್ದರೆ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ಕೇಳ್ಬೋದು. ಭಾಳಷ್ಟು ಅಭ್ಯರ್ಥಿಗಳ ಚಿತ್ತ KSRTC ಒಂದು ಕಟ್ ಆಫ್ ಲಿಸ್ಟ್ನ ತಂದ ಹಾಗೆ ಎಲ್ಲ ಅಭ್ಯರ್ಥಿಗಳು ಎಷ್ಟಕ್ಕೆ ನಿಲ್ಲುತ್ತೋ ಅಂತೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ. ಸೊ ನಾವು ನೀವುಗಳೆಲ್ಲ ಯೋಚನೆ ಮಾಡುವ ಪ್ರಕಾರ 42, 43 ಈ ಥರ ಎಲ್ಲ ತೊಗೊಂಡಿದ್ದ ಅಭ್ಯರ್ಥಿಗಳು, ಜೊತೆಗೆ 50, 49 ತೊಗೊಂಡ ಎಲ್ಲ ಅಭ್ಯರ್ಥಿಗಳು ಕೂಡ ಕಾಯ್ತಾ ಇದ್ವಿ. ಕೆಲವೊಂದು ಸರಿಗೆ 47, 48, 49 ಅಂಕ ಪಡೆದ ಅಭ್ಯರ್ಥಿಗಳನ್ನು ಕೆಲವೊಂದು ಸರಿಗೆ ಕಟ್ ಆಫಲ್ಲಿ ಬಂದಿಲ್ಲ. ಕಾರಣ ಅವ್ರ ಡೇಟ್ ಆಫ್ ಬರ್ತ್ ಜಾಸ್ತಿ ಇದೆ ಅಂತಂದರೆ ಅವರಿಗೆ ನೆಕ್ಸ್ಟ್ ಇನ್ನೊಂದು ಸರಿ ಪೋಸ್ಟ್ ಕರೆದಾಗ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಚಾನ್ಸ್ ಇರುತ್ತೆ. ಬಟ್ ಕೆಲವರು ಡೇಟ್ ಆಫ್ ಬರ್ತ್ ಕಡಿಮೆ ಇದ್ದವರು 43, 44 ಅಂಕ ತೊಗೊಂಡಿರ್ತಾರೆ. ಸೊ ಅಂಥವ್ರಿಗೆ ಮೊದಲ ಪ್ರಾಶಸ್ತ್ಯ ಸಿಗುತ್ತೆ. ಸೊ ನೋಡೋಣ, ಕಾದು ನೋಡೋಣ ಯಾವ ರೀತಿ ನಿಲ್ಲುತ್ತೆ ಅಂಥೇಳಿ. ಖಂಡಿತವಾಗ್ಲೂ ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದು ಅಂದಾಜು ಮಾತ್ರ ಹೇಳ್ಬೋದು. ಆ ಕ್ಯಾಟಗಿರಿಗೆ ಎಷ್ಟಿರುತ್ತೆ, ಎಷ್ಟು ನಿಲ್ಬೋದು, ಅಷ್ಟು ನಿಲ್ಬೋದು, ಡೇಟ್ ಆಫ್ ಬರ್ತ್ ಇಷ್ಟು ಇರಬಹುದು ಅಂಥೇಳಿ ಒಂದು ಅಂದಾಜು ಮಾಡ್ಬೋದೇ ಹೊರತು ಖಂಡಿತವಾಗೂ ಅಷ್ಟೇ ಇದೆ ಅಂಥೇಳಿ ಯಾವುದೇ ಕಾರಣ ಕೇಳೋಕ್ಕಾಗಲ್ಲ. ಅಂದರೆ ಯಾವ ಕ್ಯಾಟಗಿರಿ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ, ಅವ್ರು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತಕ್ಕಂಥ ಡೀಟೇಲ್ ಮಾಹಿತಿ ನಮ್ಮ ಹತ್ರ ಇರಲ್ಲ ಸ್ನೇಹಿತರೆ. ಅದು ಕೇವಲ ಇಲಾಖೆ ಹತ್ರ ಮಾತ್ರ ಇರುತ್ತೆ. ಸೊ ಕಾದು ನೋಡೋಣ. ಇನ್ನೊಂದು 15 ದಿನ ಇಲ್ಲ, ಒಂದು 20 ದಿನ ಹೆಚ್ಚು ಕಡಿಮೆ ಕ್ಲಿಯರ್ ಆದ ಮಾಹಿತಿ ಸಿಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂಥೇಳಿ. ಸೊ ನೋಡ್ಕೋಬೋದು ಸ್ನೇಹಿತರೆ, 1 ಬೈ 1 ದಿನಾಂಕ 16ನೇ ದಿನಾಂಕ ನಡೆದಿದೆ. ಟೋಟಲಾಗಿ 1200 ಅಭ್ಯರ್ಥಿಗಳನ್ನು ಕರೆದಿದ್ದಾರೆ. ಒಂದು ದಿನಕ್ಕೆ 200 ಅಭ್ಯರ್ಥಿಗಳಂತೆ 1200 ಅಭ್ಯರ್ಥಿಗಳನ್ನು ಕರೆದಿದ್ದಾರೆ. ಸೊ ಅಪ್ ಟು ಇಲ್ಲಿ ಗಂಟ ಹುಮನಾಬಾದ್ ಮತ್ತು ಅಂದರೆ ದಿನಾಂಕ 10/5/2025ವರೆಗೂ ಹುಮನಾಬಾದ್ ಮತ್ತು ಹಾಸನ. ಸೊ ಎರಡೂ ಟ್ರ್ಯಾಕ್ ಸೇರಿ 40+ ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟಾದರೂ 0ಇಂದ 50 ಅಂಕವರೆಗೂ ಟೋಟಲ್ ಎಷ್ಟು ಅಭ್ಯರ್ಥಿಗಳು ಯಾವ್ಯಾವ ಅಂಕ ಪಡೆದಿದ್ದಾರೆ ಏನಂತಕ್ಕಂಥ ಮಾಹಿತಿನ ಮುಂದಿನ ಒಂದು ವಿಡಿಯೋದಲ್ಲಿ, ಅಂದರೆ ದಿನಾಂಕ 11/5/2025 ಭಾನುವಾರದಂದು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಕೂಡ ನೋಡ್ಬೋದು ಸ್ನೇಹಿತರೆ, ಎಷ್ಟು ಜನ ಇದ್ದಾರೆ, ಏನೇನಾಗಿದೆ ಅಂತಕ್ಕಂಥ ಮಾಹಿತಿನ ನಾಳೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಅದರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋದು. ಸೊ ನೋಡ್ಕೋಬೋದು ಸ್ನೇಹಿತರೆ, ನಿಮ್ಮ ಹೆಸರುಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅಭ್ಯರ್ಥಿಗಳು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ನಿಮ್ಗೆ ಇಲ್ಲೇನಾದರೂ ಕ್ಲಿಯರಾಗಿ ಕಾಣಿಲ್ಲ ಅಂತಂದರೆ
ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಸೊ ನೋಡ್ಕೋಬೋದು ನೀವು. 17ನೇ ತಾರೀಕು ನಡೀತಾ ಇದೆ, 17ನೇ ತಾರೀಕು ಶನಿವಾರ, 18 ಭಾನುವಾರ ಇರುತ್ತೆ. ಹಾಗಿದ್ರೆ ಇನ್ನೊಂದೆರಡು ದಿನ ಅಂದರೆ 19, 20ಕ್ಕೆಲ್ಲ ಫೈನಲ್ ಆಗಿ ಮುಗಿಬೋದು, ಇಲ್ಲಾಂದರೆ ಇದೇ ಲಾಸ್ಟ್ ಇರ್ಬೋದು. ಸೊ ನೋಡ್ಬೋದು ನೀವು ಇಲ್ಲಿ ಪ್ರತಿಯೊಂದು PDF ಅಲ್ಲಿ ನೋಡಿ, ಈ ಒಂದು ಪ್ಲೇಸಲ್ಲಿ ನಿಮಗೆ ಒಂದು ಮೆಸೇಜ್ ಇರುತ್ತೆ. ಕಾಲಕ್ಕೆ ಅಭ್ಯರ್ಥಿಗಳನ್ನು SMS ಮುಖಾಂತರ ಮಾಹಿತಿ ತಿಳಿಸ್ತೀವಿ ಅಂತಕ್ಕಂಥದ್ದು ಒಂದು ಮಾಹಿತಿ ಇತ್ತು. ಬಟ್ ಈ ಒಂದು PDF ಅಲ್ಲಿ ಇಲ್ಲ ಅಂತಂದರೆ ಇದೇ ಒಂದು ಕೊನೆಯ PDF ಅಂತ ನಾನು ಅನ್ಕೋತಿದ್ದೀನಿ. ಮೇ ಬಿ ನೋಡೋಣ ಸ್ನೇಹಿತರೆ. ಬೈ ಚಾನ್ಸ್ ಇದರಲ್ಲಿ ಏನಾದರೂ ಅಭ್ಯರ್ಥಿಗಳು ಏನಾರು ಎಮರ್ಜೆನ್ಸಿ ಮಿಸ್ ಆಗಿದರೆ, ಅವ್ರ ಕೊನೆಗೆ ಏನಾದರೂ ರಿಕ್ವೆಸ್ಟ್ ಕೇಳಿದರೆ 1 ದಿನ 2 ದಿನ ಕೊಡ್ತಾರೆ ಏನಂತ ಗೊತ್ತಿಲ್ಲ. ಬಟ್ ಇದೇ ಕೊನೆಯ ಅವಕಾಶ ಅಂತಕ್ಕಂಥದ್ದು ಮಾತ್ರ ಖಂಡಿತವಾಗಿ ಗೊತ್ತು. ಸೊ ನೋಡೋಣ ಸ್ನೇಹಿತರೆ, ಕಾದು ನೋಡೋಣ. ಈ ಒಂದು ವೀಕಿಗೆ 1200 ಅಭ್ಯರ್ಥಿಗಳನ್ನು ನಿಮ್ಗೆ ಕರೆದಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಡೇಟ್ ಮಿಸ್ ಮಾಡ್ಕೊಳ್ಳೋದೇ ನೀವು ಚಾಲನವರ್ತಿ ಪರೀಕ್ಷೆಗೆ ಹೋಗಿ ಒಳ್ಳೆಯ ಅಂಕ ಪಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಧನ್ಯವಾದಗಳು.